ಕಾವೇರಿಗಾಗಿ ಕರ್ನಾಟಕ ಬಂದ್. ಆಗಸ್ಟ್ 13ರಂದು ಸ್ತಬ್ಧವಾಗುತ್ತೆ ಅಖಂಡ ಕರ್ನಾಟಕ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ಎಲ್ಲವೂ ಕೂಡ ಕ್ಲೋಸ್ ಮಾಡಲಾಗುತ್ತೆ. ಕಾವೇರಿಗಾಗಿ ಕರ್ನಾಟಕ ಬಂದ್. ಬೆಳಿಗ್ಗೆ ಆಗಸ್ಟ್ 13ರಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಎಲ್ಲವೂ ಕೂಡ ಕ್ಲೋಸ್ ಮಾಡಲಾಗುತ್ತೆ. ತಮಿಳುನಾಡಿಗೆ ನೀರು ಬಿಡಿ ಎಂಬ ಆದೇಶವನ್ನ ಖಂಡಿಸಿ ಕರ್ನಾಟಕವನ್ನ ಬಂದ್ ಮಾಡ್ತಾರೆ. ಸರ್ಕಾರಿ ನೌಕರರು, ಕಾರ್ಮಿಕರು, ನಗರಸಭೆ ಅಧಿಕಾರಿಗಳು ಇದಕ್ಕೆ ಸಾಥನ್ನ ನೀಡಿದ್ದಾರೆ. ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟ ಹೋಟೆಲ್ ಮಾಲೀಕರು ಬಂದ್ ವೇಳೆ ರಸ್ತೆಗಿಳಿಯಲ್ಲ ಬಸ್ಗಳು, ಆಟೋ, ಕ್ಯಾಬ್, ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದಿಂದಲೂ ಕೂಡ ಬಂದ್ಗೆ ಈಗ ಬೆಂಬಲವನ್ನ ನೀಡಲಾಗಿದೆ. ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಸೂಚಿಸಿದ ಫಿಲ್ಮ್ ಚೇಂಬರ್ ಎಲ್ಲಾ ಥಿಯೇಟರ್ಗಳು ಕ್ಲೋಸ್ ಆಗುವ ಸಾಧ್ಯತೆ ಕೂಡ ಇದೆ. ಮಾಲ್ಗಳು ಕೂಡ ಲಾಕ್ ಆಗಲಿವೆ. ಕರ್ನಾಟಕ ಬಂದ್ ವೇಳೆ ಸಂಪೂರ್ಣವಾಗಿ ಕರುನಾಡೆ ಅವತ್ತು ಸ್ತಬ್ಧವಾಗಲಿದೆ. ಈಗಾಗಲೇ ಒಂದ್ ಕಡೆ ಸರ್ಕಾರಿ ನೌಕರರು, ಹೋಟೆಲ್ ಮಾಲೀಕರು, ಖಾಸಗಿ ಶಾಲಾ ಕಾಲೇಜುಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಸಾಥನ್ನ ನೀಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕಾವೇರಿ ನೀರಿನ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು, ರೈತರು ಹಾಗೆ ಹೋಟೆಲ್ ಮಾಲೀಕರು ಕೂಡ ಇಲ್ಲಿ ಸಾಥನ್ನ ನೀಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಮಂಡ್ಯ, ಬೆಂಗಳೂರು ವಿವಿಧ ಕಡೆ ಈಗಾಗಲೇ ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಾವೇರಿಗಾಗಿ. ಹಾಗಾದ್ರೆ ಒಂದ್ ಕಡೆ ಬಂದ್ ವೇಳೆ ಏನಿರಲ್ಲ, ಹಾಗಾದ್ರೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದ್ ಮಾಡಲಾಗುತ್ತೆ. ಹೋಟೆಲ್ಗಳನ್ನ ಆ ದಿನ ಆಗಸ್ಟ್ 13ರಂದು ಕ್ಲೋಸ್ ಮಾಡ್ತಾರೆ. ಅದೇ ರೀತಿಯಾಗಿ IT ಕಂಪನಿಗಳನ್ನ ಕ್ಲೋಸ್ ಮಾಡಲಾಗುತ್ತೆ. ಕರ್ನಾಟಕ ಆ ದಿನ ಸಂಪೂರ್ಣವಾಗಿ ಸ್ತಬ್ಧ ಆಗಲಿದೆ. ಸರ್ಕಾರಿ ಕಚೇರಿಗಳು 50-50, ಸಿನಿಮಾ ಥಿಯೇಟರ್ಗಳನ್ನ ಕೂಡ ಕ್ಲೋಸ್ ಮಾಡಲಾಗುತ್ತೆ.